ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಯಾಕಂದ್ರೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಾನು ತಗೊಂಡ್ಬಂದಿರೋಂತಹ ಇನ್ಫಾರ್ಮೇಶನ್ ಆಗಲಿ, ನಾನು ಮಾಡಿರೋಂತಹ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಸೊ ತುಂಬಾ ಜನ ಹೆಣ್ಮಕ್ಳು ಮನೆಯಿಂದಾನೇ ಕುತ್ಕೊಂಡು ಏನಾದ್ರೂ ಒಂದು ಬಿಸ್ನೆಸ್ ನ ಮಾಡ್ಬೇಕು ಅಂತ ಎಲ್ಲರಿಗೂ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಮಾಡಕ್ ಆಗಿರಲ್ಲ, ಕೆಲವರಿಗೆ ಐಡಿಯಾ ಇದ್ರು ಮಾಡಕ್ ಆಗಿರಲ್ಲ. ಸೊ ಆ ತರ ವಿಷಯದಲ್ಲಿ ಟೈಲರಿಂಗ್ ಅನ್ನೋದು ಪುರಾತನ ಕಾಲದಿಂದನೂ ಬಂದಿರುವಂತಹ ಒಂದು ಪರಂಪರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಹೆಣ್ಮಕ್ಳು ಗಂಡ ಇರೋದಿಲ್ಲ, ಗಂಡ ಸತ್ತೋಗಿರ್ತಾನೆ, ಇಲ್ಲ ಗಂಡ ಬಿಟ್ಟು ಹೋಗಿರ್ತಾನೆ, ಗಂಡ ಮನೆ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಆ ತರ ಸಂದರ್ಭದಲ್ಲಿ ಅವರ ಮನೆ ಮತ್ತೆ ಫ್ಯಾಮಿಲಿನ ನಡೆಸೋದಕ್ಕೆ ತುಂಬಾ ಜನಕ್ಕೆ ಕೈ ಹಿಡ್ದಿರುವಂತಹ ಒಂದು ಇದು ಏನಪ್ಪಾ ಬಿಸ್ನೆಸ್ ಅಂತಂದ್ರೆ ಟೈಲರಿಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ಟೈಲರಿಂಗ್ ಆದಷ್ಟು ಈಸಿ ಆಗಿರೋಂತಹ ಕೆಲಸ ಅಲ್ಲ ಅಂತಾನೆ ಹೇಳ್ಬೋದು. ಟೈಲರಿಂಗ್ ಅಲ್ಲಿ ತುಂಬಾನೇ ವೆರೈಟೀಸ್ ಇದೆ ಅಂತಾನೆ ಹೇಳ್ಬೋದು. ಬಟ್ ಟೈಲರಿಂಗ್ ಅಂದ ತಕ್ಷಣ ಬರೀ ಬಟ್ಟೆ ಹೊಲಿಯೋದು ಅಂತಾನೆ ಅಲ್ಲ, ಅದ್ರಲ್ಲೇ ತುಂಬಾನೇ ವಿಧಗಳಿದೆ. ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಆಗ್ಬೋದು, ಮತ್ತೆ ಕುಂದನ್ ವರ್ಕ್ ಆಗ್ಬೋದು, ಮತ್ತೆ ಅದರಲ್ಲೇ ತುಂಬಾನೇ ವೆರೈಟೀಸ್ ಇದೆ ಅಂತಾನೆ ಹೇಳ್ಬೋದು. ಬಟ್ ಇದು ಹೆಣ್ಮಕ್ಳು ಆರಾಮಾಗಿ ಅವರ ಮನೆ ಕೆಲಸ ಎಲ್ಲಾನು ಮುಗಿಸಿ ಡೈಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗ್ ಎಲ್ಲ ಮಾಡಿ ಕೊಟ್ರೆ ಅವ್ರಿಗೆ ಡೈಲಿ ಅರ್ನಿಂಗ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು ಅಷ್ಟು ಈಸಿ ಆಗಿರೋಂತಹ ಟಾಸ್ಕ್ ಅಲ್ಲ. ಬಟ್ ಕೆಲವರು ಅದನ್ನ ಪ್ರೊಫೆಷನ್ ಆಗಿ ತಗೊಂಡು ತುಂಬಾನೇ ನೀಟಾಗಿ ಶ್ರದ್ಧೆಯಿಂದ ಕಲ್ತ್ಕೊಂಡು ಅದರಿಂದನೇ ಎಷ್ಟೋ ಫ್ಯಾಮಿಲಿಗಳು ಇವಾಗ್ಲೂ ಕೂಡ ರನ್ ಆಗಿದೆ. ತುಂಬಾ ಜನ ರನ್ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ್ದು ಆಗಲ್ಲ. ಯಾಕಂತಂದ್ರೆ ನೀವು 3 ಮಂತ್ಸ್ ಆಗ್ಬೋದು, ಇಲ್ಲ 6 ಮಂತ್ಸ್ ಆಗ್ಬೋದು ಟೈಲರಿಂಗ್ ಕೋರ್ಸ್ ಕಲೀಲಿಕ್ಕೆ ಒಬ್ರ ಹತ್ರ ಹೋಗ್ಬೇಕಾಗತ್ತೆ, ಅಲ್ಲಿ ಪೇ ಮಾಡ್ಬೇಕಾಗತ್ತೆ. ಇಲ್ಲ ನೀವು ಗೌರ್ಮೆಂಟ್ ಇಂದಾನೆ ಕಲಿತೀರಾ ಅಂದ್ರೆ ಗೌರ್ಮೆಂಟ್ ಇಂದಾನು ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅಲ್ಲಿ ಆ ಟೈಮ್ ವರ್ಗು ವೆಯ್ಟ್ ಮಾಡಿ. ಸೊ ಆ ನಂತರ ಅಲ್ಲಿ ನೀವು ಕೋರ್ಸ್ ಅನ್ನ ಮುಗಿಸಿ ಗೌರ್ಮೆಂಟ್ ಇಂದ ಸರ್ಟಿಫಿಕೇಶನ್ ತಗೊಂಡು, ಕೆಲವು ಗೌರ್ಮೆಂಟ್ ಅವರು ಕೂಡ ಫ್ರೀ ಟೈಲರಿಂಗ್ ಮಿಷಿನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಆ ಫೆಸಿಲಿಟೀಸ್ ಎಲ್ಲಾನು ನೀವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ಆಮೇಲೆ ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಟ್ರೆ ಮಾತ್ರ ಕಸ್ಟಮರ್ಸ್ ಬರ್ತಾರೆ, ಇಲ್ಲ ಅಂತಂದ್ರೆ ಕಸ್ಟಮರ್ಸ್ ಬರೋದಿಲ್ಲ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ನೀವು ಫಸ್ಟ್ ಒಂದು ಟೈಲರಿಂಗ್ ಅಂತ ಸ್ಟಾರ್ಟ್ ಮಾಡಿ ಜಿಗ್ಸಾಗ್ ಆಗ್ಬೋದು, ಫಾಲ್ಸ್ ಆಗ್ಬೋದು, ಬ್ಲೌಸ್ ಸ್ಟಿಚಿಂಗು, ಡ್ರೆಸ್ ಸ್ಟಿಚಿಂಗು, ಆ ತರ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಆ ನಂತರ ತುಂಬಾನೇ ಅದ್ರಲ್ಲೇ ತುಂಬಾನೇ ಅಪ್ಡೇಟೆಡ್ ಎಲ್ಲ ಇರುತ್ತೆ. ಸೊ ಲೈಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಆಗ್ಬೋದು, ಕುಂದನ್ ವರ್ಕ್ ಆಗ್ಬೋದು, ಇಲ್ಲ ನೀವೇ ತುಂಬಾ ಜನಕ್ಕೆ ಟ್ರೈನಿಂಗ್ ಕೊಟ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡ್ಕೊಂಡು ಕೂಡ ಅವ್ರನ್ನ ನಿಮ್ಮ ಹತ್ರ ವರ್ಕ್ ಮಾಡೋದಕ್ಕಾದ್ರೂ ಇಟ್ಕೋಬಹುದು. ಸೊ ಅಂದ್ರೆ ಇಲ್ಲಿ ಯಾವ ತರ ಅಂತಂದ್ರೆ ಮಿಷಿನಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಮತ್ತೆ ಸ್ಟಿಚಿಂಗಿಗೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಎಲ್ಲದಕ್ಕೂ ಸ್ವಲ್ಪ ಅಂದ್ರೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಸ್ವಲ್ಪ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಕೆಲವರೇನು ಬ್ಲೌಸ್ ಪೀಸ್ ತಗೊಂಡ್ಬಂದು ಕೊಟ್ಬಿಡ್ತಾರೆ, ನೀವೇ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ ಅಂತಾರೆ. ಸೊ ಅಲ್ಲೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆಮೇಲೆ ಥ್ರೆಡ್, ಮ್ಯಾಚಿಂಗ್ ಥ್ರೆಡ್ ಆಗ್ಬೋದು, ಮತ್ತೆ ಕೆಲವರು ಸ್ಯಾರಿ ತಗೊಂಡ್ಬಂದು ಜಿಗ್ಸಾಗ್ ಮಾಡಿ ಫಾಲ್ ಮಾಡಿ ಅಂತ ಕೊಡ್ತಾರೆ. ಸೊ ಜಿಗ್ಸಾಗಿಗೆ ಮ್ಯಾಚಿಂಗ್ ಥ್ರೆಡ್ ಆಗ್ಬೋದು, ಫಾಲ್ಸ್ ಹೋಗಿ ಪರ್ಚೇಸ್ ಮಾಡಿ ಆ ನಂತರ ನೀವು ಕಂಪ್ಲೀಟ್ ಆಗಿ ವರ್ಕ್ ಮಾಡಿದ್ಮೇಲೆ ಮನಿ ಬರುತ್ತೆ. ಬಟ್ ಅಲ್ಲಿವರೆಗೂ ನೀವು ಅವರಿಗೆ ಏನು ಕಮಿಟ್ಮೆಂಟ್ ಕೊಟ್ಟಿರ್ತೀರ ಆ ಡೇಟಿಗೆ ಅವರು ಬಂದು ತಗೊಂಡು ಹೋಗ್ತಾರೆ. ಸೊ ಇದು ಕೂಡ ತುಂಬಾನೇ ಒಳ್ಳೆ ಅರ್ನಿಂಗ್ಸ್. ಮತ್ತೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ಅವರ ಮನೆ ಕೆಲಸಕ್ಕೆ ಏನು ತೊಂದರೆ ಮಾಡ್ಕೊಳ್ದೇನೆ ಮಾಡುವಂತಹ ಒಂದು ಈಸಿ ಅಂದ್ರೆ ಈಸಿ ಅಂತಿರಲ್ಲ, ಸ್ವಲ್ಪ ಕಷ್ಟನೂ ಇರುತ್ತೆ. ಸೊ ಕಲಿಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಕಲ್ತ್ಕೊಂಡು ಅದನ್ನ ಪ್ರೊಫೆಷನ್ ಆಗಿ ತಗೊಂಡು ಮಾಡಿದ್ರೆ ಇದರಿಂದನೂ ಕೂಡ ನೀವು ಒಳ್ಳೆ ಪ್ರಾಫಿಟ್ ಅನ್ನ ಅರ್ನ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಏನೇನೆಲ್ಲಾ ಬಿಸ್ನೆಸ್ ಮಾಡ್ಬೋದು ಆ ತರ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಯಾವುದೇ ಅಂದ್ರೆ ಲೈಕ್ ಇದಕ್ಕೆ ಫುಡ್ ಲೈಸೆನ್ಸು, GST ಆ ತರ ಏನು ಬೇಕಾಗಿಲ್ಲ. ನೀವೇನಾದ್ರೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀರಾ, ಬೋಟಿಕ್ ಆಗ್ಬೋದು, ಆ ತರ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಆ ಸಮಯ ಆ ಸಂದರ್ಭದಲ್ಲಿ ಮಾತ್ರ ಅದು ಬೇಕಾಗುತ್ತೆ. ಸೊ ನೀವು ಮನೆಯಿಂದನೇ ಮಾಡ್ತೀರಾ, ಚಿಕ್ಕ ಪ್ರಮಾಣದಲ್ಲೇ ಮಾಡ್ತೀರಾ ಅಂತಂದ್ರೆ ಅದರ ಅವಶ್ಯಕತೆ ಇರಲ್ಲ. ಸೊ ಅದಾದ್ಮೇಲೆ
ಅದರಲ್ಲೇನೆ ಟೈಲರಿಂಗ್ ಎಲ್ಲ ಏನೋ ಅಪ್ಡೇಟೆಡ್ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಸೊ ಅದಕ್ಕೂ ಕೂಡ ನೀವು ಟ್ರೈನಿಂಗ್ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಫಸ್ಟು ನೀವೇ ಚೆನ್ನಾಗಿರೋ ಬ್ಲೌಸ್ ಸ್ಟಿಚ್ ಮಾಡಿ ಅದಕ್ಕೆ ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಆ ಥರ ಸ್ಟಿಚ್ ಮಾಡಿ ನೀವು ಹಾಕ್ಕೊಂಡ್ರೆ ಜನಗಳು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಸ್ಟಿಚ್ ಮಾಡಿಸಿದ್ರೆ ಏನು ಅಂತ. ಆವಾಗ ನಾನೇ ಸ್ಟಿಚ್ ಮಾಡ್ಕೊಂಡೆ ಅಂದರೆ ಸೊ ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ನನಗೂ ಸ್ಟಿಚ್ ಮಾಡಿಕೊಡಿ, ನನಗೂ ಈ ಥರ ಡಿಸೈನ್ ಬೇಕು ಅಂತ ನೀವು ಹಾಕಿರೋಂತಹದನ್ನು ಬ್ಲೌಸನ್ನಾಗಲಿ ಇನ್ನೊಂದನ್ನಾಗಲಿ ನೋಡ್ಬಿಟ್ಟು ಅವ್ರಿಗೂ ಡ್ರೆಸ್ ಆಗ್ಬೋದು ಆ ಥರದ್ದು ನೀವು ಮಾಡ್ಕೊಂಡಿರೋಂತಹದ್ದು ಇಷ್ಟ ಆಗಿ ಆವಾಗ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅದಾದಮೇಲೆ ಮಿಷಿನ್ ಎಂಬ್ರಾಯ್ಡ್ರಿ ಅಂದರೆ ನೀವು ಸ್ವಲ್ಪ ಯೂಸ್ ಅಂದರೆ ಲ್ಯಾಕ್ಸ್ ಎಲ್ಲ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಎಂಬ್ರಾಯ್ಡ್ರಿ ಮಿಷಿನ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂತಹ ಥ್ರೆಡ್ ಪ್ರೈಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಅದರಿಂದ ಬರುವಂತಹ ಇನ್ಕಮನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ ದೊಡ್ಡದಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ, ಯಾಕಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ, ಇಲ್ಲಿ ಸ್ವಲ್ಪ ರೆಗ್ಯುಲರಾಗಿ ಕಸ್ಟಮರ್ಸು ಕೂಡ ಸಿಕ್ಕಿರ್ತಾರೆ. ಸೊ ಇದರಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಥರದ್ದು ಲಾಸ್ ಆಗಲ್ಲ. ನಾನು ಹೋಗಿ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತೀನಿ ದೊಡ್ಡದಾಗೆ ಮಾಡ್ತೀನಿ ಅಂತ ಮಾಡೋಕ್ಕೋದ್ರೆ ಯಾಕಂದರೆ ನಿಮ್ಗೆ ಎಕ್ಸ್ಪೀರಿಯೆನ್ಸು ಇರಲ್ಲ. ಸೊ ಕಸ್ಟಮರ್ಸೂ ಹೊಸದಾಗಿ ಬರೋದಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಮ ಹತ್ರ ಬಂದು ನೀವು ಸ್ಟಿಚ್ ಮಾಡಿಕೊಟ್ಟಿದ್ದು ಅವರಿಗೆ ಇಷ್ಟ ಆಗಿ ಆಮೇಲೆ ಅವರು ನೋಡಿ ಇನ್ನೊಬ್ಬರು ಆ ಥರ ಕಸ್ಟಮರ್ಸ್ ಬರೋದಕ್ಕೆ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಹ್ಯೂಜ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟಿಗೆ ಒಂದು ಚಿಕ್ಕದಾಗಿ ಮನೆಯಲ್ಲೇ ಮಾಡಿ. ಸೊ ನಿಮಗೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಎಲ್ಲ ಆದಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಜೊತೆ ಇನ್ನೂ ಒಬ್ಬರು ಅಥವಾ ಇಬ್ಬರು ಟೈಲರ್ಗಳನ್ನು ಅಪಾಯಿಂಟ್ ಮಾಡಿಕೊಂಡು ಆ ಥರ ಕೂಡ ಮಾಡಿದ್ರೆ ಅದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ಸು ಅಂತಲೇ ಹೇಳ್ಬೋದು. ಸೊ ಯಾವುದೇ ಬಿಸ್ನೆಸ್ ಆಗಲಿ ಕೈ ಇಟ್ಟ ತಕ್ಷಣ ಯಾರಿಗೂ ಪ್ರಾಫಿಟನ್ನು ತಂದು ಕೊಡಲ್ಲ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಆಮೇಲೆ ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟು ನಿಮಗೆ ರಿಟರ್ನ್ ಆಗಿ ಬರೋದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೀವು ಸ್ವಲ್ಪ ದೊಡ್ಡದಾಗೆಲ್ಲ ಮಾಡ್ತೀರಾ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಅದಕ್ಕೆ ಕಂಪಲ್ಸರಿ GST ಆ ಥರದ್ದೆಲ್ಲ ಮಾಡಿಸ್ಕೋಬೇಕಾಗುತ್ತೆ. ಸೊ ಅದ್ರದ್ದು ಫೈಲಿಂಗು ಆ ಥರ ಎಲ್ಲನೂ ತುಂಬಾ ಇದ್ದೇ ಇರುತ್ತೆ. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾಗುತ್ತೆ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಮಾಡ್ಬೋದು. ಬಟ್ ಆಮೇಲೆ ಇನ್ನೊಂದು ಏನಂತಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಟೈಲರ್ಸ್ ಇದ್ರು ನಮಗೆ ಸ್ವಲ್ಪ ಶಾರ್ಟ್ ಸ್ಮಾಲ್ ಅಮೌಂಟಲ್ಲೇ ಬಂದರೂ ಪರವಾಗಿಲ್ಲ, ದಿನಕ್ಕೆ 50 ರೂಪಾಯಿ 100 ರೂಪಾಯಿ 500 ರೂಪಾಯಿ ಈ ಥರ ನನಗೆ ಸಿಕ್ಕೋದು ಪರವಾಗಿಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಟೈಲರ್ ಇರ್ತಾರಲ್ವ, ಟೈಲರ್ ಹತ್ರ ಹೋಗ್ಬಿಟ್ಟು ನಾನು ಹುಕ್ಸ್ ಹಾಕ್ಕೊಡ್ತೇನೆ, ಆಲ್ರೆಡಿ ಸ್ಟಿಚ್ ಮಾಡಿರೋಂತಹ ಬ್ಲೌಸ್ಗೆ ಎಲ್ಲ ಚಿಕ್ಕದಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಕೊಡ್ತೇನೆ, ಆಮೇಲೆ ಹುಕ್ಸು ಎಮ್ಮಿಂಗು ಮಾಡಿಕೊಡ್ತೇನೆ. ಆ ಥರನೂ ಕೂಡ ಚಿಕ್ಕದಾಗಿ ಅಂದರೆ ನಿಮ್ದು ಏನೇ ಇನ್ವೆಸ್ಟ್ಮೆಂಟ್ ಇಲ್ಲದೇ ಆ ಥರ ಕೂಡ ಬಿಸ್ನೆಸ್ನ ಮಾಡ್ಕೋಬೋದು. ಅಂದರೆ ಅಕ್ಕಪಕ್ಕ ಇರುವಂತಹ ಟೈಲರ್ಸ್ ಹತ್ರ ಹೋಗಿ ನಾನು ಈ ಥರ ಮಾಡಿಕೊಡ್ತೀನಿ, ನನಗೆ ಕೊಡಿ, ಡೈಲಿ ಎಷ್ಟು ಬ್ಲೌಸ್ ಕೊಡಿ, ಇದ್ದರೆ ನಾನು ಬೆಳಿಗ್ಗೆ ಬಂದು ತೊಗೊಂಡೋಗಿ ಮಾಡ್ಕೊಂಬಂದು ಕೊಡ್ತೀನಿ. ಆ ಥರನೂ ಕೂಡ ಯಾವುದೇ ಝೀರೋ ಇನ್ವೆಸ್ಟ್ಮೆಂಟಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ನೀವು ಚೆನ್ನಾಗಿ ಮಾಡ್ಕೊಡ್ತೀರ ಅಂದರೆ ಅವ್ರು ರೆಗ್ಯುಲರಾಗಿ ನಿಮಗೇನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟಿಗೆ 1-2 ಫ್ರೀಯಾಗಿ ಮಾಡಿಕೊಡಿ. ಆಮೇಲೆ ಅದನ್ನೆಲ್ಲ ನೋಡಿ ಅವರಿಗೆ ಇಷ್ಟ ಆಯಿತು ಅಂದರೆ ಅವರೇ ಮ್ಯಾಚಿಂಗ್ ಥ್ರೆಡ್ಡು ಕೊಡ್ತಾರೆ, ಉಕ್ಕು ಕೊಡ್ತಾರೆ, ಪ್ರತಿಯೊಂದನ್ನು ಅವರೇ ಕೊಡ್ತಾರೆ. ಸೊ ಅದಕ್ಕೆ ಕರೆಕ್ಟಾಗಿ ವರ್ಕ್ ಮಾಡಿ ಕೊಟ್ಟರೆ ನಿಮಗೆ ಇಷ್ಟು ಒಂದು ಬ್ಲೌಸಿಗೆ ಇಷ್ಟು ಅಂತಲೂ ಅಮೌಂಟು ಕೂಡ ಫಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ನೀವು ಆರಾಮಾಗಿ ನಿಮ್ಮ ಮನೆ ಕೆಲಸ ಅಕ್ಕಪಕ್ಕದ ಶಾಪ್ಗಳಲ್ಲಿ ಈ ಥರ 1-2-3 ಅಂಗಡಿಯಲ್ಲಿ ಕಮಿಟ್ ಆಗಿಬಿಟ್ಟು ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನಿಮಗೂ ಕೂಡ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ನಿಮ್ಮದು ವಿತೌಟ್ ಇನ್ವೆಸ್ಟ್ಮೆಂಟು ಕೂಡ ನೀವು ಒಂದು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಥರನೂ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ. ಆ ರೀಸನ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರೆ ನೀವು ಅಕ್ಕಪಕ್ಕ ಶಾಪನ್ನು ಹೋಗಿ ಕೇಳಿಕೊಂಡು ಕೂಡ ಈ ಥರದ್ದು ಮಾಡ್ಬೋದು. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಕೈ ಹಿಡಿದಿರೋಂತಹ ಬಿಸ್ನೆಸ್ ಅಂದರೆ ಟೈಲರಿಂಗ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.